ಎಲ್ಲರಿಗೂ ನಮಸ್ಕಾರಗಳು. ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಹೋಮ್ ಟ್ಯೂಷನ್ ಬಗ್ಗೆ ಟಿಪ್ಸ್ಗಳನ್ನು ನೋಡೋಣ. ನೀವೇನಾದರೂ ಮನೆಯಲ್ಲೇ ಇದ್ದು ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬಾ ಸುಲಭವಾದಂತಹ ಜಾಬ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಈಸಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿಬಿಡ್ತೀವಿ. ಅದರಲ್ಲಿ ನಾವು ಒಂದು 2 ಇಂದ 3 ಅವರ್ಸ್ನ ವ್ಯಾಲ್ಯೂಯಬಲ್ ಆಗಿ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿದ್ರೆ ಈಸಿಯಾಗಿ ನಾವು ಅರ್ನಿಂಗ್ಸ್ನ ಮಾಡ್ಕೋಬೋದಾಗುತ್ತೆ. ಮೊದಲನೇದಾಗಿ ನಾವು ನೋಡ್ಕೊಬೇಕಾಗಿರೋದು ನಾವು ಯಾವ ಥರ ಅವ್ರಿಗೆ ಇನ್ವೈಟ್ ಮಾಡಬೇಕು ಅಂತ. ನೀವೇನಾದರೂ ಒಂದು ಏರಿಯಾದಲ್ಲಿ ಅಥವಾ ಒಂದು ಸರ್ಕಲಲ್ಲಿ ಇದ್ದೀರಾ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಒಂದು 4-5 ಜನಕ್ಕೆ ಈ ರೀತಿ ಹೋಮ್ ಟ್ಯೂಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ ಅಂತ ನೀವೇ ಇನ್ವೈಟ್ ಮಾಡಬೇಕಾಗತ್ತೆ. ಅದು ಒಂದು 4ರಿಂದ 5 ಜನಕ್ಕೆ ಗೊತ್ತಾಗಿ ಅದರಲ್ಲಿ ಒಂದು 3 ಮೆಂಬರ್ಸ್ ಮಕ್ಕಳುಗಳು ಏನಾದರೂ ಬಂದು ಅಂತ ಹೇಳಿದರೆ ನಾವು ಅವ್ರಿಗೇ ನೀಟಾಗಿ ಅಟ್ರಾಕ್ಟ್ ಆಗೋ ಥರ ಟೀಚಿಂಗ್ನ ಮಾಡಬೇಕಾಗುತ್ತೆ. ಹಾಗೂ ಪೇರೆಂಟ್ಸ್ಗಳಿಗೆ ನಾವು ಮಾಡ್ತಿರ್ತಕ್ಕಂಥ ಟ್ಯೂಷನ್ನು ಸ್ಯಾಟಿಸ್ಫೈ ಆಗೋ ಥರ ಮಾಡಬೇಕು. ಯಾಕಂತ ಹೇಳಿದರೆ ನಮ್ಮ ಟ್ಯೂಷನ್ನು ಯಾವಾಗ ಸ್ಯಾಟಿಸ್ಫೈ ಆಯಿತು ಅಂತ ಗೊತ್ತಾಗೋದು ಅಂತ ಹೇಳಿದ್ರೆ ಸ್ಕೂಲಲ್ಲಿ ಮಕ್ಕಳುಗಳ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ, ಅವ್ರಿಗೆ ಎಲ್ಲದರಲ್ಲೂ ಮಾರ್ಕ್ಸ್ ಬರ್ತಿದೆ ಅಂತ ಗೊತ್ತಾದರೆ ಈಸಿಯಾಗಿ ನಾವು ಬೇರೆ ಪೇರೆಂಟ್ಸ್ಗಳನ್ನೂ ಅಟ್ರಾಕ್ಟ್ ಮಾಡ್ಬೋದು. ಎರಡನೇ ಟಿಪ್ ಏನಂತ ಹೇಳಿದರೆ, ಮಗು ಟ್ಯೂಷನ್ಗೆ ಬಂತು ಅಂತ ತಕ್ಷಣ ಆ ಮಗುಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜ್ಞಾನನೂ ಹೇಳ್ಕೊಡೋಕ್ಕಾಗಲ್ಲ. ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಮಗುವಲ್ಲಿ ಯಾವ್ಯಾವ ಕೆಪಾಸಿಟಿ ಇದೆ, ಮಗುವಿಗೆ ಎಷ್ಟು ನಾಲೆಡ್ಜ್ನ ತಗೊಳ್ಳುವಷ್ಟು ಕೆಪಬಿಲಿಟಿ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಇವಾಗ 1ನೇ ಕ್ಲಾಸ್ ಮಗು ಬರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಬರುತ್ತೆ ಅಂತ ಹೇಳಿದರೆ ಅವ್ರಿಗೆ ನಾವು ಬಂದ ತಕ್ಷಣ 1 to 10 ತನಕ ಟೇಬಲ್ಸ್ ಕಲ್ಸೋಕ್ಕಾಗಲ್ಲ. ಕೆಲವೊಂದು ಮಕ್ಕಳಿಗೆ 10 ತನಕ ಬರುತ್ತೆ, ಕೆಲವೊಂದು ಮಕ್ಕಳಿಗೆ 5 ಬರೋದೇ ಕಷ್ಟ ಆಗಿರುತ್ತೆ. ನಾವು ಅವಾಗ ಏನು ಮಾಡಬೇಕಂತ ಹೇಳಿದರೆ ಈಸಿಯಾಗಿ ಕಲಿಸ್ತಕ್ಕಂಥ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅದರಿಂದ ನಾವು ಮಕ್ಕಳುಗಳಿಗೆ ಅಟ್ರಾಕ್ಟ್ ಮಾಡೋದಾಗಿರ್ಬೋದು, ಟ್ಯೂಷನ್ ಬಗ್ಗೆ ಇಂಟ್ರೆಸ್ಟ್ನ ತರಿಸೋದಾಗಿರ್ಬೋದು, ಅವ್ರಿಗೆ ಒಂದಿನೂ ರಜಾ ಇರಲೇ ಇರೋ ಥರ ನಾವು ಟ್ಯೂಷನ್ನ ಮಾಡಿದ್ರೆ ಟ್ಯೂಷನ್ಗೆ ಅಂದರೆ ಒಂದು ಹ್ಯಾಪಿಯಿಂದ ಟ್ಯೂಷನ್ಗೆ ಬರಬೇಕು. ಅಯ್ಯೋ ಅವರು ಹೊಡಿತಾರೆ ಅಥವಾ ನಮ್ಮ ಪೇರೆಂಟ್ಸ್ಗಳು ಬೈತಾರೆ, ನಮಗೆ ಹೋಗಿಲ್ಲ ಅಂದರೆ ಹೊಡಿತಾರೆ ಅಂತೆಲ್ಲ ಮನೋಭಾವನೆಯಿಂದ ಮಕ್ಕಳು ಬರೋ ಥರ ಇರಬಾರ್ದು. ಈ ಎಲ್ಲ ಟಿಪ್ಸ್ಗಳನ್ನ ನಾವು ಯೂಸ್ ಮಾಡಿ ಒಂದು ಗೇಮ್ ಆಡಿಸೋದಿರ್ಬೋದು, ಅದನ್ನು ಅದರಿಂದ ಅವ್ರಿಗೆ ನಾಲೆಡ್ಜ್ ಬರೋ ಥರ ಗೇಮ್ನ ಆಡಿಸ್ಬೇಕಾಗುತ್ತೆ. ಏನೇ ಒಂದು ಮಾಡಿದ್ವಿ ಅಂತ ಹೇಳಿದ್ರು ಅದರಿಂದ ಮಕ್ಕಳುಗಳಿಗೆ ಯೂಸ್ ಆಗಬೇಕು. ಈ ಎಲ್ಲ ರೀತಿಯ ಟಿಪ್ಸ್ಗಳನ್ನ ಯೂಸ್ ಮಾಡೋದು, ಟ್ರಿಕ್ಸ್ಗಳನ್ನ ಯೂಸ್ ಮಾಡಿದ್ರೆ ಮಕ್ಕಳುಗಳನ್ನ ಈಸಿಯಾಗಿ ನಾವು ಅಟ್ರಾಕ್ಟ್ ಮಾಡ್ಬೋದಾಗುತ್ತೆ. ಇನ್ನು 3ನೇ ಟಿಪ್ ಅಂತ ಹೇಳಿದ್ರೆ ನಾವು ಫೀಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಫೀಸ್ ಅಂದ ತಕ್ಷಣ ನಾವು ಈಗ 1ನೇ ಕ್ಲಾಸ್ ಮಗು ಬಂತು ಅಂದರೆ ಅದಕ್ಕೆ 1000 ಕೊಡಿ ಅಂತ ಹೇಳಿದ್ರೆ ಯಾರೂ ಕೊಡೋಲ್ಲ. ಅದು ಅಲ್ಲದೆ ನಾವು ಏರಿಯಾನ ನೋಡ್ಕೋಬೇಕಾಗುತ್ತೆ. ನಾವು ಟೌನಲ್ಲಿದ್ದೀವಾ ಅಥವಾ ಹಳ್ಳಿಯಲ್ಲಿದ್ದೀವಾ ಎಲ್ಲನೂ ನೋಡಿಕೊಂಡು ಇಲ್ಲಿ ಎಷ್ಟು ಫೀಸ್ನ ಫಿಕ್ಸ್ ಮಾಡಿದ್ರೆ ಅವರು ಮಕ್ಕಳನ್ನ ಕಳಿಸ್ತಾರೆ ಅಂತ ಎಲ್ಲನೂ ನಾವು ಫಸ್ಟೇ ನೋಡ್ಕೊಬೇಕಾಗುತ್ತೆ. ಇವಾಗ ನಾವೇನಾದರೂ ಒಂದು 1st ಇಂದ 4th ಸ್ಟ್ಯಾಂಡರ್ಡ್ವರೆಗೂ ಬರ್ತಿದ್ದಾರೆ ಅಂತಂದರೆ 300 ಪರ್ ಹೆಡ್ ಅಂತ ಮಾಡಿದ್ರೆ ಆರಾಮಾಗಿ ಕೊಡ್ತಾರೆ ಯಾರೇ ಆದ್ರೂ. ಯಾಕಂತ ಹೇಳಿದ್ರೆ ಇವಾಗ ಟೌನಲ್ಲೆಲ್ಲ 1500 ಕಡಿಮೆ ಅಂತೂ ಯಾರೂ ಮಾಡಲ್ಲ. ಈ ಸಬ್ಜೆಕ್ಟು 1000 ಅಂತಲೇ ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನಾವು ಒಂದು 300 ಅಂತ ಇಟ್ಟರು ಕೂಡ ಅದರಿಂದ ನಾವು ಹೇಳ್ಕೊಡೋ ಪಾಠಕ್ಕೇನೂ ಮೋಸ ಆಗಲ್ಲ, ಹಾಗೆ ನಮಗೂ ಮೋಸ ಆಗಲ್ಲ, ಅವ್ರಿಗೂ ಪೇರೆಂಟ್ಸ್ಗಳಿಗೂ ಲಾಸ್ ಅಂತೂ ಆಗೋದೇ ಇಲ್ಲ. ಈ ಎಲ್ಲ ಟಿಪ್ಸ್ಗಳನ್ನ ಯೂಸ್ ಮಾಡಿ ಮೊದಲನೇದಾಗಿ ಮಗುಗೆ ಈಸಿಯಾಗಿ ಹೇಳ್ಕೊಡೋದನ್ನ ಕಲ್ತ್ಕೊಳ್ಳಿ. ಅವ್ರಿಗೆ ಯಾವ ರೀತಿ ಹೇಳ್ಕೊಟ್ರೆ ನಾವು ಈಸಿಯಾಗಿ ಕಲಿತಾರೆ, ಈಸಿಯಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದನ್ನ ನೋಡಿ. ಹಾಗೆಯೇ ಏನು ಮಾಡಬೇಕಂತ ಹೇಳಿದರೆ 1 ವಾರಕ್ಕೆ 1 ಸಲ ನೀವು ಟೆಸ್ಟ್ ಅಂತ ಕೊಡಬೇಕು. ಇವಾಗ ಯೂಶ್ವಲಿ ಕ್ಲಾಸ್ಗಳಲ್ಲಿ ಡೈಲಿ ಒಂದು UT ಅಂತ ಕೊಡ್ತಾನೆ ಇರ್ತಾರೆ. ನೀವು ಅದೇ UTನ ನೀಟಾಗಿ ರಿವಿಷನ್ಸ್ ಮಾಡಿಸಿ ವೀಕ್ಲಿ ಒನ್ಸ್ UT ಅಂತ ಕೊಡಿ. ನೀವು ಆ UTನ ಕೊಟ್ಟರೆ ಅದರಿಂದ ಏನಾಗುತ್ತೆ, ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ನಾನು ಟೆಸ್ಟಲ್ಲಿ ಮಾರ್ಕ್ಸ್ ತಗೋಬೇಕು ಜಾಸ್ತಿ ಅಂತ ಬರುತ್ತೆ. ಇಷ್ಟು ಯಾರು ಔಟ್ ತೆಗಿತಾರೆ ಅಥವಾ ಇಷ್ಟು ಮಾರ್ಕ್ಸ್ ತೆಗಿತಾರೆ, ಜಾಸ್ತಿ ಮಾರ್ಕ್ಸ್ ಯಾರು ತೆಗಿತಾರೆ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಮಕ್ಕಳಲ್ಲಿ ಆಸೆನ ಹುಟ್ಟಿಸ್ಬೇಕಾಗುತ್ತೆ. ಅದಕ್ಕೇ ಅವರು ಆಸೆ ಪಟ್ಟು ಆ ಗಿಫ್ಟ್ಗೆ ಓಸ್ಕರನಾದರೂ ಅವರು ಆಸೆ ಪಟ್ಟು ಚೆನ್ನಾಗಿ ಓದ್ತಾರೆ. ಆ ಬಂತಕ್ಕಂಥ ಮಾರ್ಕ್ಸ್ಗಳನ್ನ ಆ ಶೀಟ್ನ ಕ್ವಶನ್ ಆನ್ಸರ್ ಬರೆದಿರೋ ಶೀಟ್ನ ಅವ್ರ ಪೇರೆಂಟ್ಸ್ಗಳಿಗೆ ಕೊಟ್ಟು ಕಳಿಸಿ, ಅದಕ್ಕೆ ಸಿಗ್ನೇಚರ್ ಹಾಕ್ಸ್ಲೇಬೇಕು ಅಂತಲೂ ಹೇಳಿ ಕಳಿಸಿ. ಹಂಗೆಲ್ಲ ಮಾಡೋದ್ರಿಂದ ಆ ಪೇರೆಂಟ್ಸ್ಗಳಿಗೂ ಕೂಡ ಮಕ್ಕಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ನೀಟಾಗಿ ಟ್ಯೂಷನಲ್ಲಿ ಎಲ್ಲ ಕಲಿಸಿ ಎಲ್ಲ ಬರೆದಿದ್ರು ಅಂತ ಹೇಳಿದಾಗ ನಾಳೆ ಅವ್ರಿಗೆ ಸ್ಕೂಲಲ್ಲಿ ಕೊಡ್ತಕ್ಕಂಥ ಟೆಸ್ಟು UTಗಳಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಗುವಿನ ಪರ್ಫಾರ್ಮೆನ್ಸು ಸ್ಕೂಲಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೂ ಕೂಡ ಒಂದು ಹೆಸರು ಬರುತ್ತೆ, ಇವ್ರ ಹತ್ರ ಟ್ಯೂಷನ್ ಕಳಿಸ್ತಿದ್ದೀವಿ ಅದಕ್ಕೇ ನಮ್ಮ ಮಗು ಚೆನ್ನಾಗಿ ಓದ್ತಿದೆ ಅಂತ ಅವರು ಒಂದು 4ರಿಂದ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ಈಸಿಯಾಗಿ ನಿಮ್ಮ ಸರೌಂಡಿಂಗ್ಸಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಊರಲ್ಲಿ ಇದೇ ಥರ ಟ್ಯೂಷನ್ಸು ಬಿಲ್ಡ್ ಆಗ್ತಾ ಹೋಗುತ್ತೆ ಬರುತ್ತೆ.
ಈ ಒಂದು ಟಿಪ್ನ ಯೂಸ್ ಮಾಡಿಕೊಂಡು ಮಗುಗೆ ಚೆನ್ನಾಗಿ ಟ್ಯೂಷನ್ ಮಾಡಿ, ಹಾಗೆ ನೀವೂ ಅರ್ನ್ ಮಾಡಿಕೊಂಡು ನಿಮ್ಮ ಜ್ಞಾನ ಹೆಚ್ಚಿಸ್ಕೊಂಡು ಮಗು ಜ್ಞಾನನೂ ಹೆಚ್ಚಿಸಿ ಅಂತ ಕೇಳ್ತೀನಿ. ಈ ಒಂದು ಟಿಪ್ಸ್ಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.